ಆರನೇ ಅಧ್ಯಾಯದ 11ನೇ ಶ್ಲೋಕ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಶೈಲಾಜಿನ ಕುಶೋತ್ತರಂ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಂ ಆಸನಂ ಆತ್ಮನಃ ನ ಅತಿ ಉಚ್ಛ್ರಿತಂ ನ ಅತಿ ನೀಚಂ ಶೈಲಾಜಿನ ಕುಶೋತ್ತರಂ. ಅದು ಕೆಲವು ಪುಸ್ತಕಗಳಲ್ಲಿ ಚೇಲಾಜಿನ ಕುಶೋತ್ತರಂ ಅಂತ ಇರುತ್ತೆ, ಕೆಲವು ಪುಸ್ತಕಗಳಲ್ಲಿ ಚೈಲಾಜಿನ ಕುಶೋತ್ತರಂ. ಎರಡಕ್ಕೂ ಒಂದೇ ಅರ್ಥ, ಬಟ್ಟೆ. ಚೈಲ ಅಥವಾ ಚೇಲ ಅಂದ್ರೆ ಬಟ್ಟೆ ಅಂತ ಅರ್ಥ. ಸ್ವಲ್ಪ ಅರ್ಥದಲ್ಲಿ ವ್ಯತ್ಯಾಸ. ಚೇಲ ಅಂದ್ರೆ ಸಾಮಾನ್ಯವಾದ ಯಾವ ಬಟ್ಟೆ ಆದ್ರೂ ಆಗತ್ತೆ, ಕಾಟನ್ ಬಟ್ಟೆ ಎಲ್ಲವೂ ಕೂಡ ಆಗತ್ತೆ. ಶೈಲ ಅಂತ ಹೇಳಿದ್ರೆ ಈ ನಾವು ಮಡಿಗೆ ಬಳಸ್ತಕ್ಕಂತಹ ಈ ಉಣ್ಣೆ ಪದಾರ್ಥಗಳಂತ ಏನ್ ಹೇಳ್ತೀವಿ, ಆ ಕುರಿಯ ಉಣ್ಣೆ, ಇವುಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥ ದಾಬಳಿ ಇತ್ಯಾದಿಗಳಿಗೆ ಚೈಲ ಅಂತ. ಹಾಗಾಗಿ ಆ ಧ್ಯಾನಕ್ಕೆ ಅನುಗುಣವಾಗಿ ಚೇಲ ಯಾವುದೋ ಒಂದು ಸಾಮಾನ್ಯವಾದ ಕಾಟನ್ ಬಟ್ಟೆ ಅಂತ ಇಟ್ಕೊಳ್ಳೋದಕ್ಕಿಂತಲೂ ಕೂಡ ಉಣ್ಣೆ ಬಟ್ಟೆ ಅನ್ನೋ ಅರ್ಥ ಸಿಗ್ಲಿಕ್ಕೋಸ್ಕರವಾಗಿ ಚೈಲ ಅನ್ನೋದೇ ಬಹಳ ವಿಶಿಷ್ಟವಾದ ಅರ್ಥ. ಹಾಗಾಗಿ ಚೈಲಾಜಿನ ಕುಶೋತ್ತರ ಮತ್ತು ಸರಿಯಾಗತ್ತೆ. ಆ ಸಮಾಧಿ ಯೋಗವನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಧ್ಯಾನಕ್ಕೆ ಕುಳಿತುಕೊಳ್ತಕ್ಕಂಥ ಕ್ರಮ ಅಲ್ಲಿ ಹಿಂದೆ ಬಂತು. ಧ್ಯಾನ ಅದೊಂದು ಭಗವಂತನ ಪೂಜೆ. ನಾವು ಬೇರೆ ಯಾವುದು ಹೋಮ ಮಾಡಬೇಕು, ಪೂಜೆ ಮಾಡಬೇಕು, ವ್ರತಾನುಷ್ಠಾನಗಳನ್ನು ಮಾಡಬೇಕಾದ್ರೆ ಅನೇಕ ಪರಿಕರಗಳು ಬೇಕು, ಪರಿಗ್ರಹಗಳು ಬೇಕು. ಆದ್ರೆ ಧ್ಯಾನ ಮಾಡಬೇಕಾದ್ರೆ ಯಾವ ಪರಿಗ್ರಹಗಳು ಅಂದ್ರೆ ಪರಿಕರಗಳು ಬೇಕಾಗಿಲ್ಲ. ಅಪರಿಗ್ರಹ 10ನೇ ಶ್ಲೋಕದಲ್ಲಿ ಬಂತು. ಯಥಚಿತ್ತಾತ್ಮ ಸ್ಮರಣೆಯ ಕೇಂದ್ರ ಬಿಂದು, ಬಯಕೆಯ ಕೇಂದ್ರ ಬಿಂದುವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ನಿರಾಶೀಹಿ ಬಯಕೆಗಳನ್ನೆಲ್ಲವನ್ನು ಕೂಡ ಬದಿಗಿಡಬೇಕು. ಅಪರಿಗ್ರಹ ಯಾವ ಪರಿಕರಗಳು ಬೇಕಾಗಿಲ್ಲ ಇದಕ್ಕೆ. ಏನೋ ಒಂದು ತುಪ್ಪ, ಸೃಕ್ಸೃವ, ಹೋಮದ ಕುಂಡ ಇತ್ಯಾದಿ 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 ಯಾವ ಪರಿಕರಗಳು ಬೇಕಾಗಿಲ್ಲ. ಹೂವು, ಹಣ್ಣು, ವೀಳ್ಯದೆಲೆ, ಅಡಕೆ ಈ ತರ ಯಾವ ಪರಿಕರಗಳು ಕೂಡ ಇಲ್ಲದೆ ಮಾಡಬೇಕಾಗಿರ್ತಕ್ಕಂಥ ಒಂದೊಂದು ಧ್ಯಾನ. ಅದನ್ನೇ ಸಮಾಧಿ ಯೋಗ ಅಂತ ಕರೀತಕ್ಕಂಥದ್ದು. ಹಾಗಾಗಿ ಹೊರಗಿನ ಸಾಮಗ್ರಿಗಳು, ವಾಕ್ಯ ಸಾಮಗ್ರಿಗಳು ಅಂತ ಏನ್ ಕರಿತೀವಿ, ಅದು ಯಾವುದು ಧ್ಯಾನ ಮಾಡ್ಲಿಕ್ಕೆ ಬೇಕಾಗಿಲ್ಲ. ಆದರೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಅಂತ ಬೇಕು. ಇಂಥ ಕೆಲವು ಜಾಗದಲ್ಲಿ ಕೂರ್ಬೇಕು, ಕೆಲವು ಜಾಗದಲ್ಲಿ ಕೂರಬಾರದು ಅಂತೆಲ್ಲ ಒಂದಷ್ಟು ಶಾಸ್ತ್ರದ ವಿಧಿವಿಧಾನಗಳಿದ್ದಾವೆ. ಯಾಕಂದ್ರೆ ಎಲ್ಲವೂ ಭಗವಂತನ ಸೃಷ್ಟಿಯೇ ಆಗಿದ್ದರೂ ಕೂಡ ನಮಗೆ ಎಲ್ಲದರಲ್ಲೂ ಒಳ್ಳೆಯದನ್ನ ಕಾಣುವಂತ, ಎಲ್ಲದರಲ್ಲೂ ಸಾತ್ವಿಕ ಶಕ್ತಿಯನ್ನ ಪಡೆಯುವಂತ ಚೈತನ್ಯ ನಮ್ಮಲ್ಲಿಲ್ಲ, ಆ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಹಾಗಾಗಿ ನಮ್ಮ ಲಿಮಿಟೆಡ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ನಮಗೆ ಎಲ್ಲಿ ಧ್ಯಾನ ಮಾಡಲಿಕ್ಕೆ ಯೋಗ್ಯವೋ ಅಂತ ಜಾಗದಲ್ಲಿ ಕೂತ್ಕೊಳ್ಬೇಕು, ಅಂತ ಆಸನದಲ್ಲಿ ಕೂತ್ಕೊಳ್ಬೇಕು ಅಂತ ಕೆಲವೊಂದು ಕ್ರಮಗಳನ್ನ, ಇದು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಕೇವಲ ಧ್ಯಾನಕ್ಕೆ ಕೂರುವಾಗ ಮಾತ್ರ ಅಲ್ಲ. ನಾವೇನೋ ಒಂದು ಮನೆಯಲ್ಲಿ ನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬಹುದು, ಭಜನೆ ಮಾಡಬಹುದು, ಅಥವಾ ಬೇರೆ ಏನೋ ಜಪ ತಪ ಮೊದಲಾದಗಳನ್ನು ಮಾಡಬಹುದು. ಅಲ್ಲಿ ಅದೆಲ್ಲದಕ್ಕೂ ಸಂಬಂಧಪಡ್ತಕ್ಕಂಥದ್ದು, ಧ್ಯಾನಕ್ಕೂ ಸಂಬಂಧಪಡುವಂಥದ್ದು. ನಾವು ನಿತ್ಯ ಮಾಡತಕ್ಕಂಥ ಅನುಷ್ಠಾನಗಳು, ಜಪ ತಪ ಪಾರಾಯಣಾದಿಗಳಿಗೂ ಸಂಬಂಧಪಡ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಗಮನಿಸ್ಬೇಕಾ, ನಾವೇನ್ ಧ್ಯಾನ ಮಾಡೋದಿಲ್ಲ, ನಮಗಿದು ಸಂಬಂಧ ಇಲ್ಲ ಅಂತ ಹೊರಗಿಡುವಂಗಿಲ್ಲ. ಇದು ಧ್ಯಾನ ಮಾಡುವವರಿಗೂ ನಿತ್ಯ ಪಾರಾಯಣ, ಸ್ತೋತ್ರ, ಭಜನೆ ಇವುಗಳನ್ನು ಮಾಡುವವರು ಗಮನಿಸಬೇಕಾಗಿರ್ತಕ್ಕಂಥ ಶ್ಲೋಕ. ಮೊದಲಿಗೆ ನಾವೆಲ್ಲಿ ಕೂತ್ಕೊಳ್ಬೇಕು? ಶುಚೋ ದೇಶೇ ಪ್ರತಿಷ್ಠಾಪ್ಯ. ಶುಚಿಯಾದ ದೇಶ, ನಿರ್ಮಲ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಕೃಷ್ಣ ನೇರವಾಗಿ ಕೂತ್ಕೊಳ್ಬೇಕು ಅಂತ ಹೇಳ್ತಾನೆ. ಯಾವ ದಿಕ್ಕಿಗೆ ಮುಖ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇಲ್ಲ. ಯಾಕಂದ್ರೆ ಪ್ರಸಿದ್ಧವಾದದ್ದು, ಯಾವುದೇ ಒಂದು ಅನುಷ್ಠಾನವನ್ನ ಮಾಡಬೇಕಾದ್ರೂ ಕೂಡ, ಯಾವುದೇ ಒಂದು ಸತ್ಕರ್ಮಗಳನ್ನು ಮಾಡಬೇಕಾದ್ರೂ ಕೂಡ ಒಂದಾ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ. ನೀವು ಭಗವದ್ಗೀತೆ ಪಾಠ ಕೇಳ್ತಾ ಕೂತಿದ್ದಾರೆ ಎಲ್ಲರೂ ಕೂಡ, ಇದೂ ಅಷ್ಟೇ, ಇದೊಂದು ಒಳ್ಳೆ ಯಜ್ಞ, ಇದೊಂದು ಜ್ಞಾನ ಯಜ್ಞ. ಭಗವದ್ಗೀತೆ ಪಾಠ ಕೇಳುವುದಂದೇನಿದೆ, ಇದೊಂದು ಜ್ಞಾನ ಯಜ್ಞ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ಆಗ ಅದರಿಂದ ಒಂದು ವಿಶಿಷ್ಟವಾದ ಶಕ್ತಿ ನಮ್ಮಲ್ಲಿ ತುಂಬುತ್ತೆ. ಎಲ್ಲದಕ್ಕೂ ಅಷ್ಟೇ, ನೀವೇನು ಮಾಡಿ ಅದು ಪೂರ್ವ ಅಥವಾ ಉತ್ತರಕ್ಕೆ ಕೂತೆ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ವೇ ಇಲ್ಲ. ಅದರಿಂದಾಗಿ ಕೃಷ್ಣ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ನೇರವಾಗಿ ಕೂತ್ಕೊಳ್ಬೇಕು. ಎಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಶುಚೋ ದೇಶೇ, ನಿರ್ಮಲವಾದ ಪ್ರದೇಶ. ಯಾಕಂದ್ರೆ ಮಾಲಿನ್ಯದಲ್ಲಿ ಕೂತು ನಾವು ಅನುಷ್ಠಾನ ಮಾಡುವಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏಕಾಗ್ರತೆ ನಮಗೆ ಬರೋದು ಇಲ್ಲ. ಮೂಗಿಗೆ ಕೆಟ್ಟ ವಾಸನೆ ಹೊಡಿತಾ ಇರತ್ತೆ, ಸೊಳ್ಳೆ ಕಚ್ತಾ ಇರತ್ತೆ, ನಮಗಲ್ಲಿ ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗ್ತಾ ಇರತ್ತೆ. ಅದರ ಬಗ್ಗೆನೇ ಪೂರ್ತಿ ನಮ್ಮ ಮನಸ್ಸು ಹೋಗುತ್ತೆ ಹೊರತು ನಾವು ಧ್ಯಾನವನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಶುಚೋ ದೇಶೇ ಪ್ರತಿಷ್ಠಾಪ್ಯ,
ಮೊದಲು ಎಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ಶುಭ್ರವಾದ ಪ್ರದೇಶದಲ್ಲಿ, ನಿರ್ಮಲವಾದ ಪ್ರದೇಶ. ಅದು ನಮ್ಮ ಮನೆ ಇರಬಹುದು, ಮನೆ ಹೊರಗಿನ ತುಳಸಿ ಕಟ್ಟೆ ಇರಬಹುದು, ಮನೆ ಒಳಗಿನ ಕೋಣೆ ಇರಬಹುದು, ಅಥವಾ ಯಾವುದೋ ದೇವಾಲಯ, ಮಠ, ಮಂದಿರ, ನದಿ ತೀರ ಪ್ರದೇಶ, ಎಲ್ಲೇ ಆಗ್ಬೋದು. ಎಲ್ಲಿ ಮಾಲಿನ್ಯ ಇಲ್ಲವೋ ಅಂತ ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು. ಕೆಲವರೆಲ್ಲ ಜಪ ಪಾರಾಯಣ ಎಲ್ಲ ಮಾಡ್ಲಿಕ್ಕೆ ಕೂರುವಾಗ ಒಂದು ಕ್ರಮ ಹೆಂಗಾಯ್ತು ಹಂಗೆ ಕೂತ್ಕೊಂಡ್ಬಿಡ್ತಾರೆ. ಅದು ತಪ್ಪು. ಯಾವತ್ತೂ ಆ ಜಾಗವನ್ನು ಗುಡಿಸಿ ಒರೆಸಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಬೇಕು ಹೊರತು ಎಲ್ಲಾಯ್ತಲ್ಲೋ ಕೂತ್ಕೊಳ್ಳುವಂತಿಲ್ಲ. ಹಾಗಾಗಿ ಆ ಜಾಗವನ್ನ ಶುದ್ಧ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಬೇಕು. ಶುಚೋ ದೇಶೆ ಬರೀ ಸ್ಥಾಪ್ಯ ಅಂತ ಅಥವಾ ಸ್ಥಿತ್ವ ಅಂತ ಹೇಳ್ತಾ ಇಲ್ಲ, ಪ್ರತಿಷ್ಠಾಪ್ಯ. ಗಟ್ಟಿಯಾಗಿ ನಾವು ಕೂತ ಮೇಲೆ ಮತ್ತೆ ಏಳೋದು ಕೂರೋದು, ಏಳೋದು ಕೂರೋದು ಮಾರೋದು. ಆಸನ ಜಯ ಅನ್ನೋದು ಬಹಳ ಮುಖ್ಯ. ಯಾವುದೇ ಸಾಧನೆಗೆ ಆಸನ ಜಯ. ಈಗ ಹೋಮ ಮಾಡೋದಿರ್ಬೋದು, ಅಲ್ಲೂ ಅಷ್ಟೇ. ಕೂತ ಮೇಲೆ, ಹೋಮಕ್ಕೆ ಅಂತ ಕೂತ ಮೇಲೆ ಮತ್ತೆ ಮತ್ತೆ ಮಧ್ಯೆ ಹೇಳೋದು ಕ್ರಮ ಇಲ್ಲ. ಹೋಮಕ್ಕೆ ಕೂತ ಮೇಲೆ ಅಥವಾ ಯಾವುದೋ ಒಂದು ವ್ರತ, ಪೂಜೆ, ಉಪನ್ಯಾಸ ಎಲ್ಲಿಗೆ ಆಗ್ಲಿ, ಅದು ಕೂತ ಮೇಲೆ ಮುಗಿದ ಮೇಲೆ ಹೇಳ್ತಕ್ಕಂಥದ್ದು ಹೊರತು ಮಧ್ಯ ಮಧ್ಯದಲ್ಲಿ ಹೇಳುವಂಥದ್ದು, ಕೈ ಕಾಲು ಬದಲಾಯಿಸುವಂಥದ್ದೆಲ್ಲ ಕ್ರಮ ಇಲ್ಲ. ಕೂತ ಮೇಲೆ ಅದು ಪೂರ್ತಿ ಮುಗಿಯುವವರೆಗೂ 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು, 3 ಗಂಟೆ ಆಗ್ಬೋದು. ಸ್ಥಿರವಾಗಿ ಕೂತಿರ್ಬೇಕು. ಹಾಗೆ ಪ್ರತಿಷ್ಠಾಪ್ಯ, ಗಟ್ಟಿಯಾಗಿ ಕೂರ್ಬೇಕು. ಸ್ಥಿರಂ ಆಸನಂ, ಸ್ಥಿರವಾದ ಆಸನ ಅಂದ್ರೆ ನಾವೆಲ್ಲೋ ಕೂತ ಆಸನ ಅದು ಶೇಕ್ ಆಗೋ ತರ ಇರಬಾರ್ದು. ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಲ್ಲಾಡೋ ತರ ಇರಬಾರ್ದು. ಸ್ಥಿರವಾದ ಆಸನ ಆಗಿರಬೇಕು. ಮತ್ತೆ ಯಾರ್ಯಾರ್ದೋ ಆಸನವನ್ನ ಹಾಕೊಂಡು ಕೂತ್ಕೊಳ್ಳುವಂತಿಲ್ಲ. ಆತ್ಮನಃ ಆಸನಂ ಅಂತ. ಆತ್ಮನಃ ಅಂದ್ರೆ ಅರ್ಥ ಏನು? ತನ್ನದೇ ಆಸನ. ಒಂದು ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಆತ್ಮಶಯ್ಯ ಆಸನಂ ವಸ್ತ್ರಂ ಜಾಯ ಅಪತ್ಯಂ ಕಮಂಡಲು ಶುಚೀನಿ ಶುಚೀನಿ ಆತ್ಮನಃ ಏತಾನಿ ಪರೇಶಾಂ ಅಶುಚೀನಿತು. ಕೆಲವುದೊಂದು ನಮಗೆ ಮಾತ್ರ ಶುಚಿ, ಮತ್ತೊಬ್ಬರಿಗೆ ಅದು ಅಶುಚಿ. ಉದಾಹರಣೆಗೆ ಒಂದಿಷ್ಟು ಲಿಸ್ಟ್ ಕೊಡ್ತಾರೆ. ಆತ್ಮಶಯ್ಯ, ನಾನು ಮಲಗ್ತಕ್ಕಂಥ ಹಾಸಿಗೆ ಅದು ನಮಗೆ ಮಾತ್ರ. ನನ್ನ ಹಾಸಿಗೆಯಲ್ಲಿ ಮತ್ತೊಬ್ಬರು ಮಲಗುವಿಲ್ಲ, ಮತ್ತೊಬ್ಬರ ಹಾಸಿಗೆಯಲ್ಲಿ ಹೋಗಿ ನಾನು ಮಲಗುವಂತಿಲ್ಲ. ಆತ್ಮಶಯ್ಯ, ನಮ್ಮ ಹಾಸಿಗೆ ನಮಗೆ ಮಾತ್ರ ಶುದ್ಧಿ, ಮತ್ತೊಬ್ಬರು ನಮ್ಮ ಹಾಸಿಗೆಯಲ್ಲಿ ಮಲಗುವಂತಿಲ್ಲ. ಆಗ ನಮ್ಮ ಯಾರೇ ಮನೆಗೆ ಅತಿಥಿಗಳು ಬಂದರೂ ಕೊಡೋರಿಗೆ ಪ್ರತ್ಯೇಕವಾದ ಒಗೆದು ಇಟ್ಟಂತ ಬಟ್ಟೆಯನ್ನೇ ಹಾಸಿಗೆಯನ್ನೇ ಕೊಡಬೇಕು ಹೊರತು ನಮ್ಮ ಹಾಸಿಗೆಯಲ್ಲೇ ಮಲಗುವಂತ ಹೇಳುವುದು ಯಾಕೆ? ನಮಗೆ ಮಾತ್ರ ಸಂಬಂಧಪಟ್ಟ, ನಮಗೆ ಮಾತ್ರ ಶುಚಿ, ಮತ್ತೊಬ್ಬರಿಗೆ ಅದು ಅಶುಚಿ. ಅಶುಚಿಯಾದ ಹಾಸಿಗೆಯಲ್ಲಿ ಅತಿಥಿಗಳನ್ನು ಮಲಗಿಸೋ ತಪ್ಪಾಗುತ್ತೆ. ಅದಕ್ಕೋಸ್ಕರವಾಗಿ ಆತ್ಮಶಯ್ಯ, ನನಗೆ ಸಂಬಂಧಪಟ್ಟದ್ದು ನಾವು ಮಾತ್ರ ಮಲಗಬೇಕು ಅದರಲ್ಲಿ. ಇನ್ನೊಂದು ಆಸನ, ನನ್ನ ಆಸನ, ನಾನು ಕುಳಿತುಕೊಳ್ತಕ್ಕಂಥ ಆಸನ ಅದು ನಾನೊಬ್ಬನೇ ಅಂತ ಕೂತ್ಕೊಳ್ಬೇಕು. ನಮ್ಮ ಆಸನದಲ್ಲಿ ಮತ್ತೊಬ್ಬರು ಕೂರುವಂತಿಲ್ಲ. ಮತ್ತೊಬ್ಬರಿಗೆ ಆಸನ ಕೊಡಬಾರದು ಅಂತಲ್ಲ, ಮತ್ತೊಬ್ರು ಮನೆಗೆ ಬಂದ್ರೆ ಅವ್ರಿಗೆ ಬೇರೆ ಪ್ರತ್ಯೇಕವಾಗಿರ್ತಕ್ಕಂಥ ಆಸನವನ್ನು ಕೊಡಬೇಕು ಹೊರತಾಗಿ ಅದರಲ್ಲೂ ವಿಶೇಷವಾಗಿ ಧ್ಯಾನದಲ್ಲಿ ಏನೋ ಪೂಜೆ ಪುನಸ್ಕಾರ ಹೋಮಗಿ ಮೊದಲಾದ ತೊಂದರೆ ಇಲ್ಲ. ಆದ್ರೆ ಧ್ಯಾನದಲ್ಲಂತೂ ಆ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸಾತ್ವಿಕ ತರಂಗಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುತ್ತೆ. ವಿಶೇಷವಾದ ಒಂದು ಶಕ್ತಿ ಉತ್ಪತ್ತಿಯಾಗಿರುತ್ತೆ. ಆ ಉತ್ಪತ್ತಿಯಾಗಿರ್ತಕ್ಕಂಥ ಶಕ್ತಿಯ ಸಂಪರ್ಕ ಆಸನಕ್ಕೂ ಆಗಿರುತ್ತೆ. ಹಾಗಾಗಿ ಕೂತ್ ಕೂಡಲೇ ಧ್ಯಾನ ಮಾಡ್ಲಿಕ್ಕೆ ಮನ್ಸು ಬರುತ್ತೆ. ಒಂದೊಂದಿನ ಒಂದೊಂದು ಆಸನದಲ್ಲಿ ಕೂತ್ರೆ ಆ ನಮ್ಮ ದೇಹದ ಶಕ್ತಿ ನಮ್ಮ ಆಸನಕ್ಕೆ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಅದರಲ್ಲಿ ಆ ಶಕ್ತಿ ನಿರ್ಮಾಣವಾಗಿರೋದಿಲ್ಲ. ಅದರಲ್ಲಿದ್ದ ಮಾಲಿನ್ಯ, ಅದರಲ್ಲಿದ್ದಂತಹ ಬೇಡದ ಒಂದು ಕಂಪನ ಹೊರಗೆ ಹೋಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಆಸನದಲ್ಲೇ ನಾವು ಕೂತ್ಕೊಳ್ಬೇಕು. ಹೀಗೆ ನಮ್ಮ ಹಾಸಿಗೆ, ನಮ್ಮದೇ ಆಸನ ಮತ್ತು ವಸ್ತ್ರ, ನಮ್ಮ ಬಟ್ಟೆಯನ್ನು ಮತ್ತೊಬ್ಬರ ಬಟ್ಟೆಯನ್ನು ನಾವು ಬಳಸುವಂತ ತಪ್ಪದು. ನಮ್ಮ ವಸ್ತ್ರವನ್ನ ನಾವು ಹಾಕಿಕೊಳ್ಳುವಂತ ವಸ್ತ್ರವನ್ನು ನಾವು ಮಾತ್ರ ಬಳಸಬೇಕಾಗಿರತಕ್ಕಂಥದ್ದು. ಹಾಗೆ ಜಾಯ ಅಂದ್ರೆ ನನ್ನ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಅವರು ಪರಸ್ಪರ ಅವರವರಿಗೆ ಮಾತ್ರ ಶುಚಿ ಹೊರತಾಗಿ ಮತ್ತೊಬ್ಬರ ಹೆಂಡತಿಯನ್ನು ನಾವು ನಮ್ಮ ಹೆಂಡತಿಯನ್ನು ಮತ್ತೊಬ್ಬರ ಗಂಡ ನಾವು ನಮ್ಮ ಗಂಡನ ಮತ್ತೊಬ್ಬರಿಗೆ ನಾವು ಯಾವುದೇ ರೀತಿ ದೈಹಿಕ ಭೋಗಕ್ಕೋಸ್ಕರವಾಗಿ ಕೊಡುವಂಥದ್ದು ತೆಗೆದುಕೊಳ್ಳುವಂತ ತಪ್ಪದು. ಕೇವಲ ನಮ್ಮ ಹೆಂಡತಿ, ನಮ್ಮ ಗಂಡ ನಮಗೆ ಮಾತ್ರ ಪಡ್ತಕ್ಕಂಥವ್ರು ಜಾಯ. ಅಪತ್ಯಂ, ಹಾಗೆ ನಮ್ಮ ಮಕ್ಕಳು ನಮಗೆ ಮಾತ್ರ ನಿರ್ಮಲ. ಎಲ್ಲ ತರದಲ್ಲೂ ಅಷ್ಟೇ. ಅವ್ರು ಮಾಡಿರ್ತಕ್ಕಂಥ ಮಲಮೂತ್ರಗಳಿರ್ಬೋದು ಎಲ್ಲವೂ ಕೂಡ ನಮ್ಮ ಮಕ್ಕಳದ್ದೇನಿದ್ರು ನಮಗ್ ಮಾತ್ರ ನಿರ್ಮಲ ಹೊರತು ಮತ್ತೊಬ್ಬರಿಗೆ ಅದು ಅಸಹ್ಯನೇ. ಕಮಂಡಲು, ನಾವು ಆಚಮನಕ್ಕೆ ಬಳಸ್ತಕ್ಕಂಥ ಪಾತ್ರೆ, ಆಚಮನ ಪಾತ್ರೆ ಏನು ಅನುಷ್ಠಾನಕ್ಕೆ ಕೂರುವಾಗ ಆಚಮನ ಮಾಡ್ತೀವಿ, ನಮ್ಮ ಆಚಮನ ಪಾತ್ರೆ ನಾವು ಬಳಬೇಕು. ಒಂದೇ ಆಚಮನ ಪಾತ್ರೆ ಎಲ್ಲರೂ ಆಚಮನ ಮಾಡುವುದು ತಪ್ಪು. ನಾನೊಬ್ಬ ಯಾರು ಆಚಮನ ಪಾತ್ರೆ ತೆಗೆದುಕೊಂಡು ಹೋಗಿ ಅದಲ್ಲೇ 10 ಜನ ಪುರೋಹಿತರು ಆಚಮನ ಮಾಡಿ ಪಾರಾಯಣ ಇತ್ಯಾದಿಗಳನ್ನು ಮಾಡುವುದು ತಪ್ಪಾಗತ್ತೆ. ಕಮಂಡಲು ಶುಚೀನಿ ಆತ್ಮನಃ ಏತಾನಿ ಪರೇಶಾಂ ಅಶುಚೀನಿತು. ಹಾಗಾಗಿ ಮತ್ತೊಬ್ಬರಿಗೆ ಇದೆಲ್ಲೂ ಕೂಡ ಅಶುಚಿ, ನಮ್ಮದು ನಮಗೆ ಮಾತ್ರ ಶುಚಿ. ಅದಕ್ಕೋಸ್ಕರವಾಗಿ ಕೃಷ್ಣ ಹೇಳ್ತಕ್ಕಂಥದ್ದು ಆತ್ಮನಃ ಆಸನಂ, ಒಂದು ಸ್ಥಿರಮಾಸನಂ. ಆ ಕೂತಂತ ಆಸನ ಅಲ್ಲಾಡುವಂಥದ್ದು, ಹಾಗೆ ಮೇಲೆ ಕೆಳಗೆ ಹೋಗುವಂಥದ್ದೆಲ್ಲ ಇರಬಾರದು, ಗಟ್ಟಿಯಾಗಿರಬೇಕು. ಮತ್ತು ಆತ್ಮನಃ ಆಸನಂ, ತನ್ನದೇ ಆಗಿರ್ತಕ್ಕಂಥ ಆಸನ ಹೊರತು ಮತ್ತೊಬ್ಬರ ಆಸನ ಆಗಬಾರದು. ಇನ್ನು ನ ಅತಿ ಉಚ್ಛ್ರಿತಂ ನ ಅತಿ ನೀಚಂ, ಬಹಳ ಎಲ್ಲೋ ಎತ್ತರದಲ್ಲಿ ಕೂತು ನಾ ಜಪ ಮನೆ ಟೆರೆಸ್ ಮೇಲೆ ಕೂತು, ಟೆರೆಸ್ ಅಂದ್ರೆ ಟೆರೆಸಿನ ಗೋಡೆ
ಅದ್ರ ಮೇಲೆ ಕೂತು ಜಪ ಮಾಡ್ತೀನಿ ಅಂದ್ರೆ ಯಾವಾಗ ಬೀಳ್ತೀನಿ ಅಂತ ಭಯ ಆಗ್ತಾ ಇರುತ್ತೆ. ಹಾಗೆ ಎಲ್ಲೋ ಎತ್ತರದಲ್ಲಿ ಹೋಗಿ ಕೂತು ಧ್ಯಾನ ಮಾಡ್ತೀನಿ ಅಂತ ಹೇಳೋದು, ಎಲ್ಲೋ ಭೂಮಿಯಲ್ಲಿ ಹೊಂಡ ತೋಡಿ ಒಳಗಡೆ ಹೋಗಿ ಕೂತ್ಕೊಳ್ತೀನಿ ಅಂತ ಅನ್ನೋದು ಕೂಡ ತಪ್ಪಾಗತ್ತೆ. ಹೊಂಡದ ಒಳಗಡೆ ಇರುವೆ ಬರ್ಬೋದು, ಹಾವು ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಅದಕ್ಕೋಸ್ಕರವಾಗಿ ಬಹಳ ಎತ್ತರವೂ ಅಲ್ಲದ, ಬಹಳ ತಗ್ಗು ಪ್ರದೇಶವೂ ಅಲ್ಲದ, ಸಮಾನಾಂತರವಾದ ಪ್ರದೇಶದಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಬೇಕಾಗಿರತಕ್ಕಂಥದ್ದು. ಇನ್ನು ಧ್ಯಾನಕ್ಕೆ ಕೂತ್ಕೊಳ್ಬೇಕಾದ್ರೆ ಎಲ್ಲಿ ಕೂರ್ಬೇಕು ಅಂತ, ಒಂದು ಸ್ಥಿರಮಾಸನ, ಗಟ್ಟಿಯಾದ ಆಸನ, ಒಂದು ಒಳ್ಳೆ ಮಣೆ ಏನಾದರೂ ಹಾಕೊಂಡು ಕೂತ್ಕೊಳ್ಬೇಕು. ಅದರ ಮೇಲೆ ಆ ಮಣೆ ಏನೇ ಇದ್ರೂ ಅದು ಕೇವಲ ಅಲ್ಲಾಡದೇ ಇರುವ ತರದಲ್ಲಿ ಯಾವುದರ ಮೇಲೆ ಕೂರಬೇಕು ಅಂತ ಹೇಳಿದ್ರೆ, ಚೈಲ, ಅಜಿನ, ಕುಶ, ಉತ್ತರ ಅಂತ ಒಂದ್ರ ಮೇಲೆ ಒಂದು ಹಾಕೊಂಡು ಕೂತ್ಕೊಳ್ಬೇಕು ಅಂತ ಅರ್ಥ. ಧ್ಯಾನಕ್ಕೆ ಕೂರುವಾಗ ಮೊದಲು ದರ್ಭೆ, ಭೂಮಿಯಲ್ಲಿ ಒಂದು ಅಘಶಕ್ತಿ ಅಂತ ಇರುತ್ತೆ, ಅಂದ್ರೆ ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ. ಅಘಶಕ್ತಿ ಅಂದ್ರೆ ಅದೇ ನೆಗೆಟಿವ್ ಎನರ್ಜಿ, ಅದು ದೂರ ಆಗಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ ದರ್ಭೆಯನ್ನ ಹಾಕಬೇಕು. ದರ್ಭೆಯನ್ನ ಹಾಕಿ ಅದರ ಮೇಲೆ ಅಜಿನ, ಇವತ್ತಿನ ಕಾಲದಲ್ಲಿ ಅಜಿನ ಸಿಗೋದು ಸ್ವಲ್ಪ ಕಷ್ಟ. ಹಾಗಾಗಿ ಇವತ್ತಿನ ಸಂವಿಧಾನಕ್ಕೆ ಅನುಗುಣವಾಗಿ ಅಜಿನವನ್ನ ಬಿಟ್ಟರು ತೊಂದರೆ ಇಲ್ಲ. ಅದರ ಮೇಲೆ ನಾವೇನಾಗಬೇಕು, ಚೈಲ. ಚೈಲ ಅಂದ್ರೆ ಉಣ್ಣೆ ಬಟ್ಟೆ, ಏನೇ ದಾಬಳಿ ಅಂತೆಲ್ಲ ಕರಿತೀವಿ, ಅದನ್ನು ಸ್ವಲ್ಪ ಒಂದೇ ಫೋಲ್ಡ್ ಆದ್ರೆ ನಮ್ಗದು ಕಾಲಿಗೆ ಒತ್ತತ್ತೆ. ಹಾಗಾಗಿ ಒಂದು 4-5 ಮಡಕೆ ಬರೋ ತರದಲ್ಲಿ ಅದನ್ನು ಫೋಲ್ಡ್ ಮಾಡಿ ಹಾಕೊಂಡು ಕೂತ್ಕೊಳ್ಬೇಕು. ಯಾಕಂದ್ರೆ ಧ್ಯಾನ ಅನ್ನೋದು 1 ನಿಮಿಷ 2 ನಿಮಿಷ ಮಾಡುವಂಥದ್ದಲ್ಲ, ಎಷ್ಟು ಗಂಟೆನೂ ಆಗ್ಬೋದು. ಧ್ಯಾನಕ್ಕೆ ಕೂತಾಗ ನಮಗೆ ಗೊತ್ತಾಗೋದಿಲ್ಲ, ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಆಗ ಹಸಿವಾಗಲ್ಲ, ಬಾಯಾರಿಕೆ ಆಗಲ್ಲ, ಯಾವ ಭಯ ಇರಲ್ಲ, ಯಾವ ವ್ಯಾಮೋಹ ಇರಲ್ಲ. ಕೇವಲ ತತ್ರೇಕಾಗ್ರಂ ಮನಕೃತ್ವ ಅಂತ ಮುಂದೆ ಹೇಳ್ತಾನೆ. ಏಕಾಗ್ರ ಮನಸ್ಸಿನಿಂದಾಗಿ ನಮ್ಮೊಳಗಿನ ಭಗವಂತನನ್ನ ಕಾಣುವ ಪ್ರಯತ್ನದಲ್ಲಿ ಮಾತ್ರ ನಾವಿರುತ್ತೇವೆ. ಅದಕ್ಕೋಸ್ಕರವಾಗಿ ಬಹಳ ಶಾಂತವಾಗಿ ಕೂರಬೇಕು. ಏನು ಸಮಸ್ಯೆ ಕಿರಿಕಿರಿ ಆಗಬಾರದು, ಏನೋ ಸ್ವಲ್ಪ ಚುಚ್ಚುದಂಗ ಆಗ್ಬಾರ್ದು, ಕಚ್ಚದಂಗ ಆಗ್ಬಾರ್ದು, ಆ ತರದಲ್ಲಿ ನಾವು ಕೂತ್ಕೊಳ್ಬೇಕು. ಇನ್ನು ನಿತ್ಯದ ಪಾರಾಯಣ ಇದೆಲ್ಲ ಮಾಡಬೇಕಾದ್ರೆ ಒಂದು ದಾಬಳಿಯನ್ನು ಹಾಕೊಂಡು ಅಥವಾ ಒಂದು ದರ್ಬೆ ಚಾಪೆ ಹಾಕೊಂಡು ಕೂತ್ಕೊಳ್ಬೇಕು. ಹೊರತು ಬರೀ ನೆಲದಲ್ಲಿ ಕೂತು ನಾವೇನನ್ನ ಮಾಡುವಂತಿಲ್ಲ. ಯಾಕಂದ್ರೆ ಪಾಷಾಣೆ ವ್ಯಾಧಿ ಸಂಭವ. ಪಾಷಾಣ ಅಂದ್ರೆ ಕಲ್ಲು. ಕಲ್ಲಿನಲ್ಲಿ ನಾವು ನಿರಂತರವಾಗಿ ಕೇವಲ ಕಲ್ಲಿನ ಮೇಲೆ ಕೂತು ಜಪಪಾರಾಯಣ ಎಲ್ಲ ಮಾಡ್ತೀವಿ ಅಂದ್ರೆ ವ್ಯಾಧಿ, ದೈಹಿಕವಾದ ಸಮಸ್ಯೆ, ವಾತಪಿತ್ತ ಕಫಗಳ ಸಮಸ್ಯೆಯಿಂದಾಗಿ ತೊಂದರೆ ಆಗತ್ತೆ. ಇವತ್ತೆಷ್ಟೋ ಮನೆಗಳಲ್ಲಿ ಮಂಡಿ ನೋವು, ಬೆನ್ನೋವು ಅದೆಲ್ಲ ಜಾಸ್ತಿ. ಯಾಕಂದ್ರೆ ಗ್ರಾನೈಟ್ ನೆಲ. ಆ ಗ್ರಾನೈಟ್ ನೆಲದ ಮೇಲೆ ನಿರಂತರವಾಗಿ ಕೂತು 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 ಏನಾಗತ್ತೆ, ಅದು ವಾತಾವರಣಕ್ಕೆ ಅನುಗುಣವಾಗಿ ರಿಯಾಕ್ಟ್ ಆಗತ್ತೆ. ದೇಹಕ್ಕೆ ಆ ಒಂದು ತನ್ನಲ್ಲಿದ್ದಂಥ ಉಷ್ಣತೆಯನ್ನ ಅಥವಾ ಶೈತ್ಯಾಂಶವನ್ನ, ಶೀತದ ಅಂಶವನ್ನ ನಮ್ಮ ದೇಹಕ್ಕೆ ಕೊಡುತ್ತೆ. ಆಗ ನಮ್ಗೇನಾಗತ್ತೆ, ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ, ಕೂರಕ್ಕಾಗಲ್ಲ, ಕೂತ್ರೆ ಹೇಳಕ್ಕಾಗಲ್ಲ. ಇದೆಲ್ಲ ಗ್ರಾನೈಟ್ ಇಂದ ಆಗ್ತಕ್ಕಂಥ ಸಮಸ್ಯೆಗಳು. ಬರೀ ನೆಲದ ಮೇಲೆ ಕೂರುವಂಥದ್ದು ತಪ್ಪು. ಅದಕ್ಕೇನ್ ಮಾಡ್ತಾರೆ, ಈಗೆಲ್ಲ ಕಡೆ ಮನೆಗಳಲ್ಲಿ ಚಪ್ಪಲಿ ಹಾಕೊಂಡು ತಿರುಗಾಡ್ಬಿಡ್ತಾರೆ. ಇನ್ನೂ ದೊಡ್ಡ ಅನರ್ಥ. ಮನೆ ಒಳಗಡೆ ಚಪ್ಪಲಿಯನ್ನು ಹಾಕಿ ತಿರುಗಾಡುವಂಥದ್ದಲ್ಲ. ಅದಕ್ಕೋಸ್ಕರವಾಗಿ ವಸ್ತುತಃ ಹಳೆ ಕ್ರಮದಂತೆ ನಾವು ರೆಡ್ ಆಕ್ಸೈಡ್, ಸಗಣಿನೆಲ್ಲ ಅದರಲ್ಲಿ ಇವತ್ತು ಪ್ರಾಕ್ಟಿಕಲ್ಗೆ ಬಹಳ ಕಷ್ಟ. ಅದಕ್ಕೇನು ಮಾಡಬೇಕು, ನಾವು ಸ್ವಲ್ಪ ತುಂಬಾ ಜಾಸ್ತಿ ಎಲ್ಲೋ ಕೂತ್ಕೊಳ್ತೀವಿ, ಅಲ್ಲಿ ಕೆಳಗಡೆ ಏನೋ ಒಂದು ಕಾಟನ್ ತರದ ಮ್ಯಾಟು ಏನೊಂದು ಹಾಕೊಳ್ಬೇಕು. ಇವತ್ತೆಲ್ಲ ಅಡಿಗೆ ಮನೆಯಲ್ಲಿ ಅಷ್ಟೇ ತುಂಬಾ ಹೊತ್ತು ನಿಂತು ಅಡಿಗೆ ಮಾಡಬೇಕಾಗುತ್ತೆ, ಕೆಳಗೊಂದು ಮ್ಯಾಟ್ ಹಾಕೊಂಡು ನಿಂತ್ಕೊಳ್ಬೇಕು. ಯಾಕಂದ್ರೆ ಗ್ರಾನೈಟ್ ಮೇಲೆ ನಿಂತು 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 ಕಾಲು ನೋವು ಬರುತ್ತೆ. ಹಾಗೂ ಅಷ್ಟೇ ನಾವು ಪಾರಾಯಣ ಇತ್ಯಾದಿಗಳು ಕೂರ್ಬೇಕಾದ್ರೂ ಕೂಡ ಸುಮ್ಮನೆ ಬರೀ ಗ್ರಾನೈಟ್ ಕಲ್ಲು ಇಲ್ಲಿ ತಂಪಿದೆ ಚೆನ್ನಾಗಿದೆ ಅಂತ ಹೇಳಿದ್ರ ಮೇಲೆ ಕೂರುವಂತೆ ಇಲ್ಲ. ಅದರಿಂದ ನಮಗೆ ದೇಹಕ್ಕೆ ವಾತಪಿತ್ತ ಕಫಗಳಲ್ಲಿ ವ್ಯತ್ಯಾಸವಾಗಿ ತುಂಬಾ ಆರೋಗ್ಯದ ಸಮಸ್ಯೆಗಳು ಉಂಟಾಗತ್ತೆ. ಈ ತರ ಸಂಧಿಗಳ ನೋವುಗಳು, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಇಂಥದ್ದೆಲ್ಲ ಶುರು ಆಗುತ್ತೆ. ಅದಕ್ಕೋಸ್ಕರವಾಗಿ ಬರೀ ಕಲ್ಲಲ್ಲಿ ಕೂರುವಂಗಿಲ್ಲ. ಇನ್ನು ಬರೀ ಮಣೆ ಮೇಲೆ ಬೆಳ್ಳಿಯ ಹೂವಿಲ್ಲದೇನೆ ಅಥವಾ ಮಣೆ ಮೇಲೆ ಹೀಗೆ ದರ್ಬೆಯನ್ನು ಹಾಕಿ ಆ ದರ್ಬೆಯ ಮೇಲೆ ನಾವು ಕೂತ್ಕೊಳ್ಬೇಕು. ಅಥವಾ ಮಣೆ ಮೇಲೆ ಒಂದು ಈ ತರ ಬಟ್ಟೆ ಅಂದ್ರೆ ಅದು ಚೈಲ ಅಂದ್ರೆ ಉಣ್ಣೆ, ಏನು ಮಡಿಗೆ ಬಳಸ್ತಕ್ಕಂಥ ಉಣ್ಣೆ ವಸ್ತು, ದಾಬಳಿ ಇತ್ಯಾದಿಗಳಿದೆ, ಅದನ್ನು ಹಾಕೊಂಡು ಕೂತ್ಕೊಳ್ಬೇಕು. ಅಥವಾ ದರ್ಭೆಯನ್ನೋ ದಾಬಳಿನ ಏನೋ ಒಂದು ಹಾಕೊಂಡು ಕೂತ್ಕೊಳ್ಬೇಕು. ದರ್ಭೆ ಇಲ್ಲದೆ ಹಾಗೆ ಮನೆ ಮೇಲೆ ಕೂರೋಂಗಿಲ್ಲ. ಯಾಕಂದ್ರೆ ದೌರ್ಭಾಗ್ಯಂ ದಾರುಕಾಸನಂ ಅಂತ, ಕೇವಲ ಮನೆಯಲ್ಲಿ ಕೂರುವಂಥದ್ದು ದೌರ್ಭಾಗ್ಯದ ಸಂಕೇತ. ನಮಗೆ ದೌರ್ಭಾಗ್ಯ ಬರುತ್ತೆ, ನಮ್ಮ ಸೌಭಾಗ್ಯಗಳು ದೂರವಾಗಿ ದೌರ್ಭಾಗ್ಯ ಬರುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಬರೀ ಮನೆಯ ಮೇಲೆ ಕೂರುವಂತೆ ಇಲ್ಲ. ಇನ್ನು ಪಲ್ಲವೇ ಚಿತ್ತ ವಿಭ್ರಮ ಅಂತ, ಕೆಲವರೆಲ್ಲ ಬರೀ ಏನೂ ಇಲ್ಲ ಅಂತ ಹೇಳಿ ಒಂದು ಮುತ್ತುಗದ ಎಲೆಯನ್ನೋ ಅಥವಾ ಒಂದು ಮಾವಿನ ಸೊಪ್ಪನ್ನೋ ಈ ತರ ಎಲ್ಲ ಹಾಕೊಂಡು ಕೂತ್ಕೊಳ್ತಾರೆ. ಅದು ಕೂಡ ತಪ್ಪು. ಪಲ್ಲವೇ ಚಿತ್ತ ವಿಭ್ರಮ. ಯಾವುದೋ ಒಂದು ಮರದ ಕುಡಿಯನ್ನ, ಹಲಸಿನ ಎಲೆ, ಮಾವಿನ ಎಲೆ, ಮುತ್ತುಗದ ಎಲೆ ಈ ತರ ಎಲ್ಲ ಹಾಕೊಂಡು ಕೂತ್ಕೊಳ್ತೀವಿ ಅಂದ್ರೆ ಚಿತ್ತ ವಿಭ್ರಮ. ನಮ್ಮ ಚಿತ್ತ ಅದು ಚಪಲವಾಗತ್ತೆ, ಮನಸ್ಸು ಏಕಾಗ್ರವಾಗಿ ಇರೋದಿಲ್ಲ, ಮನಸ್ಸು ಚಂಚಲವಾಗತ್ತೆ. ಅದಕ್ಕೋಸ್ಕರವಾಗಿ ಕೇವಲ ಅದನ್ನೆಲ್ಲ ಬಳಸುವಂತೆ ಇಲ್ಲ. ಕೃಷ್ಣನೇ ಹೇಳ್ಬಿಟ್ಟು ಯಾವುದು ಬಳಸ್ಬೋದು ಅಂತ ಕೃಷ್ಣ ಹೇಳಿದ್ಮೇಲೆ ನಮ್ಗೆ ಇನ್ ಬೇರೆ ಏನು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಅನುಕೂಲ ಇದ್ರೆ ಇದನ್ನ ಬಳಸೋಣ,
ಚರ್ಮ ಅಜಿನ. ಅದು ಸನ್ಯಾಸಿಗಳಿಗಾಗಬೇಕಾದ್ರೆ ವ್ಯಾಘ್ರಾಜಿನ. ನಮ್ಮ ದೇಹದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಇದೆಯಲ್ಲ, ಅದು ಊರ್ಧ್ವಮುಖವಾಗಿ ಸಾಗಬೇಕು. ಧ್ಯಾನ ಅಂತ ಹೇಳಿದ್ರೆ ನಮ್ಮ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಮೇಲ್ಮುಖವಾಗಿ ಸಂಚಾರ ಮಾಡಿ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ಸನ್ಯಾಸಿಗಳು ವ್ಯಾಘ್ರಾಜನದಲ್ಲಿ ಕೂತ್ಕೊಳ್ಬೇಕು. ಗೃಹಸ್ಥಾಶ್ರಮಿಗಳಾಗಬೇಕಾದ್ರೆ ಕೃಷ್ಣಾಜಿನ. ಇವತ್ತಿದೆರಡೂ ಸಿಗುವಂಥದ್ದು ಕಷ್ಟ. ಅದರಿಂದಾಗಿ ಮಣೆ ಅಂತೂ ಸಿಕ್ಕೇ ಸಿಗತ್ತೆ, ಮರದ ಮಣೆ. ಅದರ ಮೇಲೆ ದರ್ಬೆ ಹಾಕೊಂಡು ಕೂತ್ಕೊಳ್ಬಹುದು, ಅಥವಾ ಆ ಮರದ ಮಣೆ ಮೇಲೆ ಒಂದು ದಾಬಳಿಯನ್ನು ಹಾಕೊಂಡು ಕುಳಿತುಕೊಳ್ಳುವಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು. ಒಟ್ಟು ಬರೀ ಮಣೆ ಮೇಲೆ ಕೂತ್ಕೊಳ್ಳುವಂತೆ, ಬರೀ ನೆಲ, ಬರೀ ಮಣೆ ಇವುಗಳ ಮೇಲೆ ಕೂರುವಂತೆ ಇಲ್ಲವೇ ಇಲ್ಲ. ಅದು ತಪ್ಪಾಗತ್ತೆ. ಅದಕ್ಕೋಸ್ಕರ ಒಂದು ಆಸನವನ್ನ ಹಾಕಿಕೊಂಡೇ ಕೂತ್ಕೊಳ್ಬೇಕು. ಇದು ನಿತ್ಯ ಜಪ ತಪ ಪಾರಾಯಣಾದಿಗಳಿಗೆ. ಧ್ಯಾನಕ್ಕಾಗಬೇಕಾದ್ರೆ ಅಗಶಕ್ತಿಯ ದೂರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದರ್ಭೆ ಬೇಕೇ ಬೇಕು. ಸಿಕ್ಕಿದ್ರೆ ದರ್ಬೆ ಮೇಲೆ ಅಜಿನದ ಮೇಲೆ ಈ ತರ ಚೈಲ, ಉಣ್ಣೆಯ ಒಂದು ಬಟ್ಟೆಯನ್ನು ಹಾಕೊಂಡು ನೆಮ್ಮದಿಯಿಂದ ಕೂರ್ಲಿಕ್ಕೆ ಬೇಕಾದ ರೀತಿ ಕೂತ್ಕೊಳ್ಬೇಕು. ಅಂದ್ರೆ ನಮ್ಮ ಅನ್ನಮಯ ಕೋಶ, ಈ ದೇಹವನ್ನು ಏನ್ ಕರಿತೀವಿ ಅಂದ್ರೆ ಅನ್ನಮಯ ಕೋಶ ಅಂತ ಕರೀತಕ್ಕಂಥದ್ದು. ಅನ್ನಮಯ ಕೋಶ ಅದು ಸ್ಥಿರವಾಗಿರಬೇಕು. ಧ್ಯಾನಕ್ಕೆ ಸಹ 3 ಅಂಶ. ಒಂದು ಅನ್ನಮಯ ಕೋಶ, ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಣಮಯ ಕೋಶ, ಮತ್ತೊಂದು ಮನೋಮಯ ಕೋಶ ಅಂತ. ಅಂದ್ರೆ ನಮ್ಮ ದೇಹ ಬೇಕು. ದೇಹ ಸಪೋರ್ಟ್ ಮಾಡದೆ ಹೋದ್ರೆ ಧ್ಯಾನ ಮಾಡ್ಲಿಕ್ಕಾಗಲ್ಲ. ಇನ್ನು ಎರಡನೇದು ಪ್ರಾಣಮಯ ಕೋಶ. ಪ್ರಾಣ ಅಪಾನ ಅಂದ್ರೆ ನಾವು ಉಸಿರಾಟವನ್ನ, ಗಾಳಿಯನ್ನ ಒಳಗೆ ತೆಗೆದುಕೊಳ್ತೇವೆ, ಹೊರಗೆ ಬಿಡ್ತೇವೆ. ಅದೆರಡನ್ನೂ ಕೂಡ ಮಾಡದೇನೆ ಪ್ರಾಣಾಪಾನೋ ಸಮೋಕೃತ್ವ ನಾಸಾಭ್ಯಂತರ ಚಾರಣ ಹಿಂದೆ ಬಂದಿದೆ. ಉಸಿರಾಡನ್ನ ಹೊರಗೆ ಬಿಡುವಂತನೂ ಇಲ್ಲ, ಉಸಿರನ್ನ ಒಳಗೆ ತೆಗೆದುಕೊಳ್ಳುವಂತೇನೂ ಇಲ್ಲ. ಅಂದ್ರೆ ಪ್ರಾಣ ಇನ್ನೂ ಇಲ್ಲ, ಅಪಾನವೂ ಇಲ್ಲ, ಪೂರಕವೂ ಇಲ್ಲ, ರೇಚಕವೂ ಇಲ್ಲ. ರೇಚಕ ಪೂರಕ ಇಲ್ಲದೆ ಕುಂಭದಲ್ಲಿ ಇರುವಂಥದ್ದು ಪ್ರಾಣಮಯ ಕೋಶ. ನಮ್ಮ ಎಲ್ಲ ದೇಹದ ಪ್ರಾಣವಾಯುಗಳು ಇಡೀ ನಮ್ಮ ಆಪಾದ ಮೌಳಿ ಪರ್ಯಂತಂ, ತಲೆಯಿಂದ ಕಾಲಿನವರೆಗೆ ಏನು ಗಾಳಿ ಸಂಚಾರ ಆಗತ್ತೆ, ಅದನ್ನ ಸರಿಯಾದ ಕ್ರಮದಲ್ಲಿ ಒಂದು ಕಡೆ ಹಿಡಿದಿಡತಕ್ಕಂಥದ್ದು. ಒಳಗೆ ತುಂಬಿದ ಗಾಳಿ ಅದು ಶಕ್ತಿಯಾಗಿ ನಿರ್ಮಾಣವಾಗಿ ದೇಹದ ಮೂಲೆ ಮೂಲೆಯಲ್ಲಿ ಸಂಚಾರವನ್ನ ಮಾಡಬೇಕು. ಯಾಕಂದ್ರೆ ಗಾಳಿ ಅದರ ಸ್ವಭಾವ ಏನು ಅಂದ್ರೆ ಸದಾ ಗತಿಮಾನ್ ವಾಯು ಅಂತ. ಗಾಳಿ ಒಂದ್ ಕಡೆ ನಿಲ್ಲಲ್ಲ, ಸ್ಥಿರವಾಗಿ ನಿಲ್ಲಲ್ಲ. ಗಾಳಿ ಯಾವತ್ತೂ ಕೂಡ ಸಂಚಾರ ಮಾಡುತ್ತೆ. ಎಲ್ಲಿಗೆ ಸಂಚಾರ ಮಾಡಬೇಕು? ನಾವು ನಮ್ಮ ನವರಂಧ್ರಗಳಲ್ಲಿ ಯಾವುದನ್ನಾದ್ರೂ ತೆಗೆದು ಬಿಟ್ರೆ, ಬಾಯಿ ತೆಗೆದ್ರೆ ಬಾಯಿಯಿಂದ, ಮೂಗು ತೆಗೆದ್ರೆ ಮೂಗಿಂದ ಹೊರಗಡೆ ಹೋಗ್ಬಿಡತ್ತೆ. ಆದ್ರೆ ಪ್ರಾಣಾಯಾಮದಲ್ಲಿ ಒಮ್ಮೆ ನಾವು ಒಳಗಿದ್ದ ಕಶ್ಮಲದ ಗಾಳಿಯನ್ನು ಹೊರಗೆ ಹಾಕಿ ವಾತಾವರಣದ ನಿರ್ಮಲವಾದ ಪವಿತ್ರವಾದ ಗಾಳಿಯನ್ನು ಒಳಗೆ ತುಂಬಿಸಿಕೊಂಡು ಎಲ್ಲಾ ರಂಧ್ರಗಳನ್ನ, ಮೂಗನ್ನು ಬಾಯಿಯನ್ನು ಎಲ್ಲವನ್ನು ಮುಚ್ಚಿಟ್ಕೊಂಡು ಕೂತ್ಕೊಂಡ್ವಿ ಅಂತಾದ್ರೆ ಇಡೀ ದೇಹದಲ್ಲಿ ಏನಾಗುತ್ತೆ? ಗಾಳಿ ಸಂಚಾರ ಆಗತ್ತೆ. ಇಡೀ ದೇಹದಲ್ಲಿ ಗಾಳಿ ಸಂಚಾರ ಆಯಿತು ಅಂತಾದ್ರೆ ನಮ್ಮ ತಲೆಯಿಂದ ಕಾಲಿನವರೆಗೆ ಯಾವ ಯಾವ ಅಂಗಾಂಗಗಳಲ್ಲಿ, ಅವಯವಗಳಲ್ಲಿ ಏನೇನು ರೋಗ ಇದೆಯೋ, ಏನೇನು ಕಶ್ಮಲಗಳಿದೆಯೋ ಅದೆಲ್ಲವೂ ಕ್ಲೀನ್ ಆಗತ್ತೆ, ಪವಿತ್ರವಾಗತ್ತೆ. ಒಳಗಿನಿಂದ ಗಾಳಿ ಎಲ್ಲ ನರನಾಡಿಗಳಲ್ಲಿ, ಹೃದಯದಲ್ಲಿ, ತಲೆಗೆ, ಕಾಲಿನ ಪಾದಕ್ಕೆ ಎಲ್ಲ ಕಡೆ ಸಂಚಾರವಾಗತ್ತೆ. ಹಾಗಾಗಿ ಪ್ರಾಣಾಯಾಮ ಸರ್ವಯ ರೋಗಕ್ಕೆ ಮದ್ದು ಅಂತ ಹೇಳಿದ್ರೆ, ಅದು ಸರಿಯಾಗಿ ಮಾಡಿದ್ರೆ, ಸರಿಯಾಗಿ ಮೊದಲು ರೇಚಕ, ನಮ್ಮ ಬಲ ಮೂಗಿನಿಂದಾಗಿ ಉಸಿರನ್ನು ಹೊರಗೆ ಬಿಡಬೇಕು. ಆಮೇಲೆ ಪೂರಕ, ಎಡಗಡೆ ಮೂಗಿನಿಂದಾಗಿ ಉಸಿರನ್ನು ಒಳಗಡೆ ಎಳ್ಕೊಳ್ಬೇಕು. ಆಮೇಲೆ ಗೃಹಸ್ಥರು ಅಂತಾದ್ರೆ 5 ಬೆರಳಿಂದ ಮೂಗನ್ನು ಮುಚ್ಕೊಳ್ಬೇಕು. ಬ್ರಹ್ಮಚಾರಿಗಳು ಅಂತಾದ್ರೆ 3 ಬೆರಳಿಂದಾಗಿ ಮೂಗನ್ನು ಮುಚ್ಕೊಳ್ಬೇಕು. ಮೂಗನ್ನು ಮುಚ್ಚಿಕೊಂಡು ನೇರವಾಗಿ ಸಮಂಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರ ಅಂತ ಹೇಳಿದಂತೆ ನಮ್ಮ ದೇಹ ನೇರವಾಗಿರಬೇಕು. ದೇಹವನ್ನು ನೇರವಾಗಿ ಇಟ್ಕೊಂಡು ಕೂತ್ವಿ ಅಂತಂದ್ರೆ ಇಡೀ ದೇಹದಲ್ಲಿ ಗಾಳಿ ಸಂಚಾರ ಆಗಿ ನಮಗೇನು ವಾತ ಪಿತ್ತ ಕಫಗಳಿಂದ ಅನೇಕ ತೊಂದರೆಗಳು, ರೋಗೋಪದ್ರವಗಳು ಬರುತ್ತೆ. ಅಂತ ರೋಗ ರುಜಿನಗಳನ್ನ ಈ ಪ್ರಾಣಾಯಾಮ ಪರಿಹಾರ ಮಾಡುತ್ತೆ. ಇದು ಪ್ರಾಣಮಯ ಕೋಶ. ಇದು ನಮಗೆ ಧ್ಯಾನಕ್ಕೆ ಸಹಕಾರಿ ಕೊಡಬೇಕು. ಇನ್ನೊಂದು ಮನೋಮಯ ಕೋಶ. ಯಥ ಚಿತ್ತೇಂದ್ರಿಯ ಕ್ರಿಯ ಅಂತ ಹಿಂದೆ ಕೃಷ್ಣ ಹೇಳದ. ನಮ್ಮ ಚಿತ್ತ ಮತ್ತು ಹಿಂದೆ ಬಂದಿದ್ದು ಯಥಚಿತ್ತಾತ್ಮ ಅಂತ ಬಂತು. ಮುಂದೆ ಯಥಚಿತ್ತೇಂದ್ರಿಯ ಕ್ರಿಯೆ ಮುಂದೆ ಬರುತ್ತೆ. ಯಥಚಿತ್ತಾತ್ಮ ಅಂದ್ರೆ ನೆನಪಿನ ಕೇಂದ್ರ ಬಿಂದು ಚಿತ್ತ. ಬಹಳ ಏನೇನೋ ಬೇಡದಿದ್ದೆಲ್ಲ ನೆನಪು ಬರ್ತಾ ಇರತ್ತೆ, ಅದು ಬರಬಾರದು. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಬೇಡದ ನೆನಪು ನಮಗೆ ಬರದಂತೆ ನಿಯಂತ್ರಣ ಮಾಡ್ಕೊಳ್ಬೇಕು. ಇನ್ನು ಆತ್ಮ ಅಂದ್ರೆ ಮನಸ್ಸು. ಮನಸ್ಸು ಅಷ್ಟೇ, ಮನಸ್ಸು ಬಯಕೆಯ ಕೇಂದ್ರ ಬಿಂದು. ಬೇಡದ ಅನೇಕ ಬಯಕೆಗಳನ್ನು ಹುಟ್ಟಿಸ್ತಾ ಇರತ್ತೆ. ಮನಸ್ಸಿನಲ್ಲಿ ಕೆಟ್ಟ ಬಯಕೆಗಳು ಹುಟ್ಟದಂತೆ ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಹೀಗೆ ನಮ್ಮ ಮನೋಮಯ ಕೋಶ, ನಮ್ಮ ಪ್ರಾಣಮಯ ಕೋಶ, ನಮ್ಮ ಅನ್ನಮಯ ಕೋಶ, ದೇಹ, ಅದೆಲ್ಲವೂ ಕೂಡ ಕಂಟ್ರೋಲಲ್ಲಿರಬೇಕು, ನೇರವಾಗಿರಬೇಕು. ಬೇಡದ ಆಲೋಚನೆ ಬರಬಾರದು. ಆ ರೀತಿಯಲ್ಲಿ ಇತ್ತು ಅಂತಾದ್ರೆ ಧ್ಯಾನವನ್ನ ಮಾಡಬಹುದು. ಆ ಧ್ಯಾನ ಮಾಡಬೇಕಾದಂತ ಒಂದು ವಾತಾವರಣವನ್ನ ಕೃಷ್ಣ ಮೊದಲು ಹೇಳಿದ್ದಾನೆ.
ಒಂದು ನಿರ್ಮಲವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು, ನಮ್ಮದೇ ಆಸನದಲ್ಲಿ ಕೂತ್ಕೊಳ್ಬೇಕು, ಮತ್ತು ಆಸನ ಸ್ಥಿರವಾಗಿರಬೇಕು. ಅದು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಹೋಗುವಂತೆ, ಆ ಕಡೆ ಈ ಕಡೆ ಅಲ್ಲಾಡುವಂತೆ ಅದೆಲ್ಲ ಆಗ್ತಾ ಇರಬಾರ್ದು. ಗಟ್ಟಿಯಾಗಿ ಅದಕ್ಕೋಸ್ಕರ ಸಾಮಾನ್ಯವಾಗಿ ಒಂದು ಫ್ಲಾಟ್ ಒಳ್ಳೆ ಮನೆಯನ್ನ, ಅದು ಮನೆ ಅಂದ್ರೆ ವಸ್ತುತಃ ಹಲಸಿನ ಮನೆ ಅದಾಗಿರಬೇಕು. ಅಥವಾ ಈ ಟೀಕುಡ್ ಅಂತ ಏನ್ ಹೇಳ್ತೀವಿ ಅಂತ ಕೆಲವುದೆಲ್ಲ, ಈ ಖದಿರ ವೃಕ್ಷ ಅಂತ ಯಾವುದು ಯಜ್ಞೀಯ ವೃಕ್ಷಗಳು ಅಂತ ಕರಿತೀವೋ ಆ ಮರದ ಮನೆ, ಯಾವುದೋ ಒಂದು ಫ್ಲೇವುಡ್ ತಂದು ಮಾಡಿದ ಮನೆ ಅದಷ್ಟು ಪ್ರಶಸ್ತ ಅಲ್ಲ. ಹಲಸಿನ ಮನೆ ಅಥವಾ ಖದಿರ ವೃಕ್ಷದ ಮನೆ ಅಥವಾ ಟೀಕ್ ಅದಕ್ಕೆ ಸಂಬಂಧಪಟ್ಟಂತ ಮನೆ, ತೇಗಕ್ಕೆ ಸಂಬಂಧಪಟ್ಟ ಮನೆ, ಅವುಗಳು ಶ್ರೇಷ್ಠ. ಅದರಲ್ಲೂ ಇದೆ ವಸ್ತುತಃ ಅದು ಕಬ್ಬಣ ಎಲ್ಲ ಇರಬಾರದು, ಅಂದ್ರೆ ಜಾಯಿಂಟ್ ಇರಬಾರದು, ಒಂದೇ ಪೀಸಲ್ಲಿ ಮನೆಯನ್ನ ಮಾಡಿರಬೇಕು. ಅಂತ ಆ ಮನೆ ಮೇಲೆ ದರ್ಬೆಯನ್ನ, ಆ ದರ್ಬೆ ಮೇಲೆ ಒಂದೇ ಒಳ್ಳೆ ಬಟ್ಟೆಯನ್ನ ಹಾಕೊಂಡು ಕೂತ್ಕೊಳ್ಬೇಕು. ಕಡೆ ಪಕ್ಷ ಮನೇಲಿ ಮನೆ ಇಲ್ಲದೆ ಹೋದ್ರು, ಈಗ ಮನೆ ಇದ್ದಕ್ಕಿದ್ದಂಗೆ ಹುಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಸುಲಭದಲ್ಲಿ ದಾವಳಿ ಅಂತೂ ಸಿಗತ್ತೆ. ಇನ್ನು ನಿತ್ಯ ಪಾರಾಯಣಾದಿಗಳಿಗೆಲ್ಲ ಬಟ್ಟೆ ಆದ್ರೂ ತೊಂದರೆ ಇಲ್ಲ, ಕಾಟನ್ ಮ್ಯಾಟ್ಸ್ಗಳು ಬರ್ತಾವಲ್ಲ, ಅಂತ ಕಾಟನ್ ಮ್ಯಾಟ್ಗಳಾದ್ರೂ ತೊಂದರೆ ಇಲ್ಲ. ಅದ್ರ ಮೇಲೆ ಕೂತ್ಕೊಂಡು ಪೂರ್ವ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಆ ಕಡೆ ಮುಖವನ್ನ ಮಾಡಿಕೊಂಡು ನಾವು ನಮ್ಮ ನಿತ್ಯದ ಪಾರಾಯಣಾದಿಗಳನ್ನು ಮಾಡಬೇಕು. ಧ್ಯಾನವನ್ನ ಮಾಡಬೇಕಾದ್ರಂತೂ ಅವಶ್ಯವಾಗಿ ಅಂತ ದಾವಳಿಯನ್ನ ಇಟ್ಕೊಂಡೇ ಅದ್ರ ಮೇಲೆ ಕೂತ್ಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನೋದು ಇದಿಷ್ಟು. ಇನ್ನು ತುಂಬಾ ವಿಚಾರಗಳಿದ್ದಾವೆ ಈ ಅಧ್ಯಾಯದಲ್ಲಿ, ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈ ಶ್ಲೋಕದ ಅನ್ವಯ ಅರ್ಥ ಹೇಳ್ತೀನಿ. ಶುಚೌ ದೇಶೆ, ನಿರ್ಮಲವಾದ ಪ್ರದೇಶದಲ್ಲಿ, ಪ್ರತಿಷ್ಠಾಪ್ಯ, ಸ್ಥಿರವಾಗಿ ಕುಳಿತುಕೊಂಡವನಾಗಿ, ಪ್ರತಿಷ್ಠಾಪನ ಅಂದ್ರೆ ಸ್ಥಿರವಾಗಿ ಕುಳಿತುಕೊಂಡವನಾಗಿ, ಸ್ಥಿರಂ ಆಸನಂ, ಗಟ್ಟಿಯಾದ ಆಸನ, ಮತ್ತು ಆತ್ಮನಃ ಆಸನಂ, ತನ್ನದೇ ಆಗಿರತಕ್ಕಂಥ ಆಸನ, ಬೇರೆಯವರ ಆಸನ ಬಳಸುವಂತಿಲ್ಲ. ನ ಅತಿ ಉಚ್ಚರಿತಂ, ಬಹಳ ಎತ್ತರವೂ ಅಲ್ಲದ, ನ ಅತಿ ನೀಚಂ, ತುಂಬಾ ಕೆಳಗೂ ಅಲ್ಲದ, ಸ್ಥಿರಂ ಆತ್ಮನಃ ಆಸನಂ, ತನ್ನದೇ ಆದ ಒಂದು ಆಸನದಲ್ಲಿ ಕೂತ್ಕೊಳ್ಬೇಕು. ಪ್ರತಿಷ್ಠಾಪ್ಯ, ಕುಳಿತುಕೊಂಡು, ಚೈಲಾಜಿನ ಕುಶೋಚರಂ, ಚೈಲ ಅಂದ್ರೆ ಬಟ್ಟೆ, ಅಂದ್ರೆ ಉಣ್ಣೆಯ ಬಟ್ಟೆ, ಅಜಿನ ಸನ್ಯಾಸಿಗಳಿಗೆ ವ್ಯಾಘ್ರಾಸಿನ ಹುಲಿಯ ಚರ್ಮ, ಗೃಹಸ್ಥರಿಗಾಗಬೇಕಾದ್ರೆ ಜಿಂಕೆಯ ಚರ್ಮ, ಮತ್ತು ಕುಶ ದರ್ಬೆ, ಅಂದ್ರೆ ಮೊದಲು ದರ್ಬೆಯನ್ನ ಹಾಕಿ ಅದರ ಮೇಲೆ ಅಜಿನವನ್ನ ಹಾಕಿ ಅದರ ಮೇಲೆ ಚೈಲ ಬಟ್ಟೆಯನ್ನ ಹಾಕಿ, ಉತ್ತರಂ ಅಂದ್ರೆ ಮುಂದೆ ಮುಂದೆ ಇದ್ದಂತೆ, ಅಂದ್ರೆ ಒಂದ್ರ ಮೇಲೆ ಒಂದು ಹಾಕೊಂಡು ಕೂತ್ಕೊಳ್ಬೇಕು ಧ್ಯಾನಕ್ಕೆ. ಅದೇ ನಿತ್ಯ ಪಾರಾಯಣ ಜಪ ಇವುಗಳಿಗೆಲ್ಲ ಆಗ್ಬೇಕಾದ್ರೆ ಯಾವುದಾದ್ರೂ ಒಂದಾದ್ರೂ ಸಾಕು, ಮೂರೂ ಬೇಕು ಅಂತಿಲ್ಲ. ಧ್ಯಾನಕ್ಕೆ ಮಾತ್ರ ಮೂರೂ ಬೇಕು. ನಿತ್ಯದ ನಮ್ಮ ಪಾರಾಯಣ ಸ್ತೋತ್ರ ಇವುಗಳಿಗೆಲ್ಲ ಆಗಬೇಕಾದ್ರೆ, ಭಜನೆ ಮಾಡ್ಲಿಕ್ಕೆ ಇದಕ್ಕೆಲ್ಲ ಒಂದೊಂದು ಸಾಕಾಗುತ್ತೆ, ಮೂರು ಬೇಕು ಅಂತಿಲ್ಲ. ಹೀಗೆ ಕುಳಿತುಕೊಂಡವರಾಗಿ ಧ್ಯಾನವನ್ನ ಮಾಡಬೇಕಾಗಿರತಕ್ಕಂಥದ್ದು. ಇನ್ನು ಈ ಶ್ಲೋಕ ಮುಂದುವರೆಯುತ್ತೆ. 2ನೇ ಶ್ಲೋಕದಲ್ಲಿ ಇನ್ನು ಅನೇಕ ಕೆಲವು ವಿವರಣೆಗಳಿದ್ದಾವೆ. ಇದರ ವಿವರಣೆ ಇಷ್ಟು. ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ನಾತ್ಯುಚ್ಛ್ರಿತಂ ನಾತಿ ನೀಚಂ, ಶೈಲಾಜಿನ ಕುಶೋತ್ತರಂ. ಶ್ರೀಕೃಷ್ಣಾರ್ಪಣಮಸ್ತು.